ಇನ್ನು ಕರ್ನಾಟಕದಲ್ಲಿ ಹೊತ್ಕೊಂಡಿರುವಂತಹ ಟಿಪ್ಪು ಸುಲ್ತಾನ್ ಸಮರದ ಬೆಂಕಿ ಇನ್ನೂ ಕೂಡ ಆರ್ತಾ ಇಲ್ಲ. ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಬೇಕು ಅನ್ನುವಂತ ಕಾಂಗ್ರೆಸ್ ಶಾಸಕರ ಆಗ್ರಹ ಕೇಸರಿ ಪಡೆಯನ್ನ ರೊಚ್ಚಿಗೇಳುವಂತೆ ಮಾಡಿದೆ. ಇದೇ ಜಟಾಪಟಿ ಈಗ ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಾಜ್ಯದಲ್ಲಿ ನಿಲ್ಲುತ್ತಲೇ ಇಲ್ಲ ಟಿಪ್ಪು ಸುಲ್ತಾನ್ ಸಮರ. ಟಿಪ್ಪು ಸುಲ್ತಾನ್ ಈ ಸಬ್ಜೆಕ್ಟ್ ಮಾತಾಡಿ. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಟ್ಟರೆ ತಪ್ಪೇನಾಗುತ್ತೆ? ಕೈ ನಾಯಕರ ಮಾತಿಗೆ ಕೇಸರಿ ಪಡೆ ಕೆಂಡಾಮಂಡಲ. ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ನಿಮ್ಮ ಮನೆಗೆ ಟಿಪ್ಪು ಹೆಸರು ಇಟ್ಕೊಳ್ಳಿ ಎಂದ ಸಿಟಿ ರವಿ. ಅಬ್ಬಯ್ಯ ಅವರೇ, ನಿಮ್ಮ ಮನೆಗೆ ಬೇಕಾದ್ರೆ ನೀವು ಇಟ್ಕೊಳ್ಬಹುದು. ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಬೇಕು ಅನ್ನೋ ವಿಚಾರ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಜಟಾಪಟಿ ನಡೀತಾ ಇದೆ. ಅಧಿವೇಶನದಿಂದ ಶುರುವಾದ ಈ ಜಟಾಪಟಿ ಈಗಲೂ ಕೂಡ ಮುಂದುವರೆದಿದೆ. ಅದರಲ್ಲೂ ಮೈಸೂರು ವಿಮಾನ ನಿಲ್ದಾಣಕ್ಕೆ ಮಹಾರಾಜರ ಹೆಸರಿಡಲು ಈ ಹಿಂದೆ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸಚಿವ ಸಂಪುಟ ಒಪ್ಪಿಗೆ ನೀಡಿತ್ತು ಅಂತ ಪ್ರತಾಪ್ ಸಿಂಹ ಮಾಹಿತಿ ನೀಡಿದ್ದಾರೆ. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕೆಂಬ ಶಾಸಕ ಪ್ರಸಾದ್ ಅಬ್ಬಯ್ಯನವರ ಒತ್ತಾಯಕ್ಕೆ ಬಿಜೆಪಿ ಟಕ್ಕರ್ ಕೊಟ್ಟಿದೆ. ನಿಮ್ಮ ಮನೆಗೆ ಬೇಕಾದ್ರೆ ಟಿಪ್ಪು ಹೆಸರು ಇಟ್ಕೊಳ್ಳಿ ಅಂತ ಮಾಜಿ ಶಾಸಕ ಸಿಟಿ ರವಿ ಗುಡುಗಿದ್ದಾರೆ. ಮೇಲುಕೋಟೆ ಅಯ್ಯಂಗಾರರ ಅವರ ಮೇಲೆ ದೌರ್ಜನ್ಯ ನಡೆಸಿದ್ದು ಟಿಪ್ಪು. ಹಾಗಾಗಿ ದೌರ್ಜನ್ಯ ನಡೆಸಿದವರ ಹೆಸರನ್ನು ಯಾರೂ ಇಟ್ಕೊಳ್ಳೋದಿಲ್ಲ. ಅಬ್ಬಯ್ಯ ಅವರೇ, ನಿಮ್ಮ ಮನೆಗೆ ಬೇಕಾದ್ರೆ ನೀವು ಇಟ್ಕೊಳ್ಬೋದು. ನಿಮ್ಮ ಊರಿನ ಬೀದಿಗೂ ಕೂಡ ಟಿಪ್ಪುನ ಹೆಸರನ್ನ ಇಡೋದಿಲ್ಲ. ನಾನು ಕೇಳ್ತೀನಿ, ನಿಮ್ಮ ಮನೆಗಳಿಗೆ ಟಿಪ್ಪು ನಿಲಯ, ಔರಂಗಜೇಬ್ ನಿಲಯ, ಬಾಬರ್ ನಿಲಯ, ಗಜನಿ ಮಹಮ್ಮದ್ ನಿಲಯ ಅಂತ ಕೇಳ್ರಿ. ನಿಮ್ಮ ಮನೆಗಳ ಮುಂದೆ, ನಿಮ್ಮ ಮನೆಗಳಿಗೆ, ನಿಮ್ಮ ಕಚೇರಿಗಳಲ್ಲಿ ಟಿಪ್ಪು ಅವ್ರ ಬೇರೆಲ್ಲ ಭಾವಚಿತ್ರ ಕೇಳ್ರಿ. ಟಿಪ್ಪು ಜಯಂತಿ ಮಾಡಿ ಏನೋ ಅನಾಹುತ ಗೊತ್ತೈತಿ. ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಕರ್ನಾಟಕದಲ್ಲಿ ಸಹಿತ ಯಾವ ರೀತಿ ತುಷ್ಟೀಕರಣ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವರು ಚರ್ಚೆ ಮಾಡ್ತಾರೆ. ಟಿಪ್ಪು ಸುಲ್ತಾನನ ಹೆಸರಿಡ್ತೀವಿ ನಾವು ಅನ್ನುವಂಥದ್ದು. ಮತ್ತೆ ಅವರು ಮುಖ್ಯಮಂತ್ರಿಗಳು ಆಮೇಲೆ ಸಮರ್ಥನೆ ಒಂದು ಟೆಸ್ಟ್ ಬಿಟ್ಟು ನೋಡಿದರು. ಜನ ವಿರೋಧ ಮಾಡಿದ್ನಲ್ಲ, ನಾನು ಹೇಳಿಲ್ಲಪ್ಪ ಅಂತ ಹೇಳ್ತಾರೆ ಮುಖ್ಯಮಂತ್ರಿ. ಮಹಾರಾಜರ ಹೆಸರಿಡಲು ಬೊಮ್ಮಾಯಿ ನೇತೃತ್ವದ ಸಚಿವ ಸಂಪುಟ ಒಪ್ಪಿಗೆ ಸೂಚಿಸಿತ್ತು. ಹೀಗಾಗಿ ಮಹಾರಾಜರ ಹೆಸರನ್ನೇ ಇಡಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ಆದರೆ 2015ರಲ್ಲೇ ನಾಲ್ವಡಿ ಹೆಸರಿಡಲು ಕಾಂಗ್ರೆಸ್ ಸರ್ಕಾರ ಒಪ್ಪಿಗೆ ಸೂಚಿಸಿತ್ತು. ಸಚಿವ ಸಂಪುಟದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ನಾಮಕರಣಕ್ಕೆ ಸಮ್ಮತಿ ನೀಡಿತ್ತು. ಅಂದು ಸಚಿವ ಸಂಪುಟದ ಒಪ್ಪಿಗೆ ನೀಡಿದ್ದ ದಾಖಲೆ TV9ಗೆ ಲಭ್ಯವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್, ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಆದರೆ ಕೇಂದ್ರ ಸರ್ಕಾರ 8 ವರ್ಷದಿಂದ ಏನೂ ಮಾಡಿಲ್ಲ ಅಂತ ಲಕ್ಷ್ಮಣ್ ಆರೋಪಿಸಿದ್ದಾರೆ. ಇನ್ನು ಟಿಪ್ಪು ಹೆಸರಿಟ್ಟರೆ ತಪ್ಪೇನಿದೆ ಅಂತ ನಾಯಕರು ಸಮರ್ಥಿಸಿಕೊಳ್ತಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯವರ ಏರ್ಪೋರ್ಟ್ ಅಂತ ನಾಮಕರಣ ಮಾಡಿ ಅಂತ 31/10/2015 ಸಿದ್ದರಾಮಯ್ಯರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಅನುಮೋದನೆ ಮಾಡಿ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಕೇಂದ್ರಕ್ಕೆ ಕಳಿಸಿದ್ದಾರೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇವ್ರ ಕಂಟ್ರೋಲ್ ಬರುತ್ತಲ್ಲ, ಇಲ್ಲಿವರೆಗೂ ಯಾಕೆ ಮಾಡಿಸಿಲ್ಲ? ಅಲ್ಲ, ಎಲ್ಲ ಜನರ ಬೇಡಿಕೆ ಇದೆ. ಅವನೊಬ್ಬ ಹೋರಾಟಗಾರ, ಟಿಪ್ಪುನ ಹೆಸರು ಇಡಬೇಕು ಅನ್ನೋದು ಇವತ್ತು ಜಗಜ್ಜಾಹೀರಾಗಿದೆ. ಅದೇ ತಪ್ಪೇನೈತಿ? ನಮ್ಮೆಲ್ಲರದು ಬೇಡಿಕೆ ಇದೆ. ಏನು ತಪ್ಪು? ಟಿಪ್ಪು ಯಾರು? ಅವನ ಹೆಸರೇ ಮೈಸೂರು ಹುಲಿ. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಟ್ಟರೆ ತಪ್ಪೇನಾಗುತ್ತೆ? ಬಿಕಾಸ್ ಟಿಪ್ಪು ಸುಲ್ತಾನ್ ಕೂಡ ಮೈಸೂರು ಮಹಾಸಂಸ್ಥಾನವನ್ನು ಅಭಿವೃದ್ಧಿ ಮಾಡಿದಂಥವನು, ಮಹಾರಾಜರಿಗೂ ಪೂರಕವಾಗಿ ನಡ್ಕೊಂಡಂಥವ್ರು. ಇದರ ಫೇಸ್ಬುಕ್ ಪೇಜ್ನಲ್ಲಿ ಕೆಂಪೇಗೌಡ ಉಳಿಗಮಾನ್ಯ ಜಾತಿ ಲಾಬಿಗಳ ಪ್ರಭಾವದಿಂದ ಐಕಾನ್ ಆಗಿದ್ದಾರೆ. ಈಗ ಪ್ರಮುಖ ಕರ್ನಾಟಕದ ಐಕಾನ್ ಆಗಿರುವ ಅತ್ಯಲ್ಪ ಐತಿಹಾಸಿಕ ವ್ಯಕ್ತಿ. ಆದರೆ ಟಿಪ್ಪು ಸುಲ್ತಾನ್ ಒಬ್ಬ ಐತಿಹಾಸಿಕವಾಗಿ ಬಹಳ ಮಹತ್ವದ ವ್ಯಕ್ತಿ ಅಂತ ಪೋಸ್ಟ್ ಹಾಕಿದ್ರು. ಇದೇ ಚೇತನ್ ಅವರಿಗೆ ಸಂಕಷ್ಟ ತಂದೊಡ್ಡಿದೆ. ಬೆಂಗಳೂರಿನ ಶೇಷಾದ್ರಿಪುರಂ ಠಾಣೆಗೆ ವಕೀಲ RLN ಮೂರ್ತಿ ಅನ್ನೋರು ದೂರು ದಾಖಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.